ಫೋಮೋ ಎಕ್ಸ್ ಡಾಟ್ IO ಫೈಲ್ ಕಾಯಿನ್ ಮೈನಿಂಗ್ ಇದು. ಫೈಲ್ ಕಾಯಿನ್ ಮೈನಿಂಗ್ ಓಕೆ. ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದ್ರೆ ಎಷ್ಟು ಬರುತ್ತೆ? ಓನ್ಲಿ ಇನ್ವೆಸ್ಟ್ಮೆಂಟ್ ಹೇಳ್ತೀನಿ. ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಇಲ್ಲಿ ಪ್ಯಾಸಿವ್ ಮತ್ತು ವರ್ಕಿಂಗ್ ಎರಡೂ ಇದೆ. ಓಕೆ. ವರ್ಕಿಂಗ್ ಇನ್ಕಮ್ ಇದೆ, ಪ್ಯಾಸಿವ್ ಇನ್ಕಮ್ ಕೂಡ ಇದೆ. ವರ್ಕಿಂಗ್ ಇನ್ಕಮ್ ಆ್ಯಂಡ್ ನಾನ್ ವರ್ಕಿಂಗ್ ಇನ್ಕಮ್. ಟೂ ಟೈಪ್ಸ್ ಇನ್ಕಮ್ ಇದೆ. ಓಕೆ. ಥರ್ಡ್ ಬಂದು ಮೈನಿಂಗ್ ಇನ್ಕಮ್ ಇದೆ. ಮೈನಿಂಗ್ ಇನ್ಕಮ್ ಬೇಡಲ್ಲ ಹಾಕೋದು. ಮೈನಿಂಗ್ ಇನ್ಕಮ್ ಡೈರೆಕ್ಟ್ ರೆಫರಲ್ ಇನ್ಕಮ್ 5% ಒನ್ ಟೈಮ್ ಇದೆ. ಒನ್ ಟೈಮ್ ಬರುತ್ತೆ ಇದು. ಓಕೆ. ಆಮೇಲೆ ಅವಾರ್ಡ್ ರಿವಾರ್ಡ್ ಇನ್ಕಮ್. ಟೋಟಲ್ ಬಂದು 5 ಟೈಪ್ಸ್ ಆಫ್ ಇನ್ಕಮ್. ಟೋಟಲ್ 5 ಟೈಪ್ಸ್ ಆಫ್ ಇನ್ಕಮ್. ಟೋಟಲ್ 5 ಟೈಪ್ಸ್ ಆಫ್ ಇನ್ಕಮ್ ಇದೆ. ಓಕೆ. ಫಸ್ಟ್ ಪ್ಯಾಕೇಜ್ $100 ನೀವು ಮಾಡಿಕೊಂಡು ಕೆಳಗಡೆ ABC ಕೊಡಬೇಕು. ABC ಅಂದರೆ ಟೋಟಲ್ 300 ಬಿಸ್ನೆಸ್ ಆಗಿರಬೇಕು. ಪ್ಲಸ್ $100 ಟೋಟಲ್ ಬಂದು $400. ಅಂದರೆ INR ಅಲ್ಲಿ ಇವಾಗಿನ ಪ್ರೆಸೆಂಟ್ ರೇಟ್ ಏನಿದೆ 80 ರೂಪಾಯಿ ಇದೆ. $400ಗೆ ಎಷ್ಟಾಗುತ್ತೆ? ಇಂಟು 80 ರೂಪಾಯಿ ಆದರೆ 32,000 ರೂಪೀಸ್ ಆಗುತ್ತೆ ನಿಮಗೆ. ವೀಕ್ಲಿ ಇನ್ಕಮ್ ಯಾವ ರೀತಿ ಬರುತ್ತೆ? ವೀಕ್ಲಿ ಇನ್ಕಮ್ $25 ಬರುತ್ತೆ. ಇದು ವೀಕ್ಲಿ ಇನ್ಕಮ್ $25 ಬರುತ್ತೆ. ಅಪ್ ಟು 3x ಆಗೋವರೆಗೆ ಬರುತ್ತೆ. ಇದು ಅಂದರೆ $300 ಆಗೋವರೆಗೆ ಬರುತ್ತೆ. ಇದು ಮೇನ್ ಐ ಡಿ. ಓಕೆ. ಹೆಂಗೆ ಅಂತಂದು ಹೇಳಿದರೆ ಇದು ವೀಕ್ಲಿ $25 ಕೊಡ್ತಾ 3x ಆಗಿದ್ಮೇಲೆ ಮೇನ್ ಐ ಡಿನ ನಾವು ಅಪ್ಗ್ರೇಡ್ ಮಾಡಬೇಕು. ಈ ಐ ಡಿಗೆ ಕನ್ಸಿಡರ್ ಮಾಡ್ತಾನೆ. ಯಾವ ಐ ಡಿಗೆ 3x ಆಗುತ್ತೆ ಆ ಐ ಡಿನ ನೀವು ರೀಬೈ ಮಾಡಬೇಕು. ರೀಬೈ ಯಾವಾಗ ಮಾಡಬೇಕು? ಯಾವಾಗ ನಿಮ್ಮದು ಐ ಡಿ ಪ್ರತಿಯೊಂದು ಐ ಡಿ ಈಗ $100 ಬಂದಿದ್ದರೆ $300 ಆದಮೇಲೆ ನೀವು ಕಂಪಲ್ಸರಿ ರೀಬೈ ಮಾಡಬೇಕು. ಇಲ್ಲಾಂದರೆ ಐ ಡಿ ಕೊಲಾಪ್ಸ್ ಆಗಿಬಿಡುತ್ತೆ. ಇದು ನಿಮಗೆ ಈ $25 ವರ್ತ್ INR ಅಲ್ಲಿ ಆದರೆ 2,000 ರೂಪೀಸ್ ಪರ್ ವೀಕ್ ಇನ್ಕಮ್ ಆಗುತ್ತೆ. ಕೆಳಗಡೆ ಬಿಸ್ನೆಸ್ ಮಾಡಿದ್ದೆಲ್ಲ ಇನ್ಕ್ಲೂಡ್ ಆಗುತ್ತೆ. ಆಮೇಲೆ ಬಿಸ್ನೆಸ್ ಏನು ಮಾಡ್ತಾರಲ್ಲ $300 $500 ಹೋಗ್ಬೋದು, $500 $1,000 ಹೋಗ್ಬೋದು, $5,000 ಹೋಗ್ಬೋದು. ಈಗ $100 ಇಷ್ಟು ಪ್ಲ್ಯಾನ್ ಇದೆ. ವೀಕ್ಲಿ 2,000 ಅಂದರೆ ಮಂತ್ಲಿ ಎಷ್ಟಾಯಿತು? ಮಂತ್ಲಿ ಇನ್ಕಮ್ 8,000 ರೂಪೀಸ್ ಆಯಿತು. ಪ್ಯೂರ್ ಇನ್ವೆಸ್ಟ್ಮೆಂಟ್ ಎಷ್ಟಾಯಿತು? 32,000. 8 4 32. 4 ಮಂತ್ಸಲ್ಲಿ ನಿಮ್ಮದು ಕಂಪ್ಲೀಟ್ ಆಗಿಬಿಡುತ್ತೆ ನಿಮ್ಮ ಇನ್ವೆಸ್ಟ್ಮೆಂಟಿಗೆ. ಓಕೆ. ಇದು $100 ಪ್ಯಾಕೇಜ್. $300 ಆಗಬೇಕಂದ್ರೆ ಟೋಟಲ್ ಬಿಸ್ನೆಸ್ಸು $2,400 ಆಗಿರಬೇಕು. ಅಂದರೆ ಟೋಟಲ್ ಎಲ್ಲ ಕಲಿಸಿ 300 ಪ್ಲಸ್ 2,400 2,700 5 ಡೈರೆಕ್ಟ್ ಕೊಡಬೇಕು. 1 2 3 4 5 1 2 3 4 5 300 ಪ್ಲಸ್ 2,400 ಟೋಟಲ್ ಬಂದು
$2,700. ಐ ಎನ್ ಆರಲ್ಲಿ ಅಮೌಂಟ್ ಎಷ್ಟಾಗುತ್ತೆ? 2,16,500 ರೂಪಾಯಿ ಇನ್ವೆಸ್ಟ್ಮೆಂಟ್. ನಿಮಗೆ ವೀಕ್ಲಿ ಬರ್ತಕ್ಕಂಥ ಇನ್ಕಮ್ ಬರ್ತಕ್ಕಂಥ ಇನ್ಕಮ್ $300 ಬರುತ್ತೆ. ವೀಕ್ಲಿ ಇನ್ಕಮ್ $300 ಅಂದರೆ ಐ ಎನ್ ಆರಲ್ಲಿ 24,000 ಬರುತ್ತೆ. 24,000 ಬರುತ್ತೆ ವೀಕ್ಲಿ. ಎಲ್ಲವರೆಗೆ ಬರುತ್ತೆ? ಅಪ್ ಟು ರೀಬೈ ಮಾಡೋವರೆಗೆ ಬರುತ್ತೆ. ರೀಬೈ ಯಾವಾಗ ಸ್ಟಾಪ್ ಮಾಡ್ತಾರೆ ಅಲ್ಲಿವರೆಗೆ ಬರುತ್ತೆ. ಇದು ಸ್ಟಾಪ್ ಮಾಡಿದ್ರೆ ಬರೋಲ್ಲ, ಕೊಲಾಪ್ಸ್ ಆಗಿಬಿಡುತ್ತೆ. ರೀಬೈ ಕಂಪಲ್ಸರಿ ಕಂಟಿನ್ಯೂ ಮಾಡ್ತಾನೆ ಇರಬೇಕು. ಕಂಪಲ್ಸರಿ ರೀಬೈ ಮಾಡಬೇಕು. ಆವಾಗ ಆ ಐ ಡಿ ನಿಮಗೆ ಏನಾಗುತ್ತೆ? ಲೈಫ್ ಟೈಮ್ ಇರ್ತದೆ. ಇದು ಐ ಡಿ ಕಂಪ್ನಿ ಇರೋವರೆಗೆ ಲೈಫ್ ಟೈಮ್ ಐ ಡಿ ಓಪನ್ ಆಗಿರುತ್ತೆ. ಮತ್ತು ಇನ್ಕಮ್ಮು ಕಂಟಿನ್ಯೂ ಬರುತ್ತೆ. ಇದು ಯಾವ ರೀತಿ? ಈಗ ಫಸ್ಟ್ ವಾರ $300 ಬಂತು. 3x ಬರಬೇಕಂದ್ರೆ ಇಂಟು 3x ಅಂದರೆ $900 ಆಗೋವರೆಗೆ ಬರುತ್ತೆ ಇದು. ಓಕೆನಾ? ಫಸ್ಟ್ ವೀಕು 300 ಬಂತು, ಸೆಕೆಂಡ್ ವೀಕು 300 ಬಂತು, ಥರ್ಡ್ ವೀಕು 300 ಬಂತು. ಆಗ $900 ರೀಬೈ ಮಾಡಬೇಕು. ಐ ಎನ್ ಆರಲ್ಲಿ 24,000 ಆಗುತ್ತೆ ನಿಮಗೆ. ಓಕೆ, ಎಕ್ಸಾಂಪಲ್ ಫಸ್ಟ್ ಡೈರೆಕ್ಟ್ ರೆಫ್ರಲ್ಲು ಒಂದು ಟೋಟಲ್ಲು $400 ಬಂತು ಅನ್ಕೋ. ಸೆಕೆಂಡು ಮತ್ತು ಬೈನರಿ ಇನ್ಕಮ್ ಅಂತಂದರೆ ಮತ್ತೆ ಏನೋ $400 ಬಂದಾಗ ಥರ್ಡ್ ವೀಕು 100 ಬರುತ್ತೆ. ಅವಾಗ ಮತ್ತೆ 400 ಬರೋಲ್ಲ, $900 ಬರುತ್ತೆ. ಯಾಕಂದರೆ ಇಲ್ಲಿ 400 ಕೊಟ್ಬಿಟ್ಟಿದ್ದಾನೆ, ಇಲ್ಲಿ 400 ಕೊಟ್ಬಿಟ್ಟಿದ್ದಾನೆ, ಇಲ್ಲಿ ಬರೀ $100 ಬರುತ್ತೆ. ಆ $100 ಬಂದಾಗೂ ನೀವೇನು ಮಾಡಬೇಕು? ಇದನ್ನು $300ಗೆ ರೀಬೈ ಮಾಡಬೇಕು. $300 ರೀಬೈ ಮಾಡಲೇಬೇಕು. ಇದು ನಿರಂತರವಾಗಿ ಮಾಡ್ತಾನೆ ಇರಬೇಕು. ಸರ್, ಇವಾಗ 900 ಅಂದ್ರಲ್ಲ ನೀವು, ಇದು ಬರೀ 300 ರೀಬೈ ಮಾಡೋದು ಆಗಲ್ಲ, 900 ಮಾಡಬೇಕಾ? ಅವಾಗ 300 ಮಾಡಬೇಕು. ಮತ್ತೆ ಇಲ್ಲಿ ಕೆಳಗಡೆ 900 ಅಂತ $300 ರೀಬೈ ಮಾಡಬೇಕು. 900 ರೀಬೈ ಅಂತ 24,000 ಆಗುತ್ತೆ ಅಂತ. $900 ಆದ್ಮ್ಯಾಗ, $900 ಆಫ್ಟರ್ ಬಂದ ಮ್ಯಾಗ $300 ಮಾಡಬೇಕು. ನಾವು 300 ಮಾಡೋ, ಇನ್ನು ಕಂಪ್ನಿ ಕೊಟ್ಟಿದ್ದೆ ಕಂಪ್ನಿಗೆ ಆಗಿಬಿಟ್ರೆ ನಮಗೇನು ಲಾಭ ಬರುತ್ತೆ? $300ನ ರೀಬೈ ಮಾಡಬೇಕು. ಇದರಲ್ಲಿ ಕಂಪ್ನಿ ಏನು ಮಾಡ್ತದೆ? 30% ECN ಇನ್ವೆಸ್ಟ್ಮೆಂಟ್ ಕೇಳ್ತದೆ, 70% USDT ಇನ್ವೆಸ್ಟ್ಮೆಂಟ್ ಕೇಳ್ತದೆ. ಟೋಟಲ್ 100% ಆಯಿತು. ನೀವು ರೀಬೈ ಮಾಡಬೇಕಾದ್ರೆ ಸೇಮ್ ಮೇನ್ ಐ ಡಿ $300 ರೀಬೈ ಮಾಡಬೇಕಷ್ಟೇ, ಎಲ್ಲ ಮಾಡೋದಿಲ್ಲ. ರೀಬೈ ಮಾಡಬೇಕು, ಓನ್ಲಿ ರೀಬೈ. ಈ ಥರ. ಆವಾಗ 30% ಅಂದರೆ ಎಷ್ಟಾಗುತ್ತೆ? 180 ECN ಕೊಡಬೇಕು, 210 ಇದು ಕೊಡಬೇಕು. ಇದಕ್ಕೊಂದೇ ಮಾಡಬೇಕು, 210 ಕೊಡಬೇಕು ನೀವು. ಅವಾಗ ಬರೀ ಅದು ಕೂಡ 180 ECN ರೀಬೈ ಮಾಡಬೇಕಾದ್ರೆ 180 ECN ಪ್ಲಸ್ $210 ಕೊಡಬೇಕು ಅಷ್ಟೇ. $300 ಪ್ಲಾನ್ ಇದು. ಓಕೆ, ರೈಟ್. ಮತ್ತೆ ಇದರಲ್ಲಿ ಮತ್ತೆ ನಾವು ಇನ್ವೆಸ್ಟ್ಮೆಂಟ್ ಯಾಕಂದ್ರೆ 5 ಕಂಪಲ್ಸರಿ ಡೈರೆಕ್ಟ್ ಮಾಡಲೇಬೇಕು. ಈಗ ಕೊಟ್ಟಿರಲ್ಲ, ನೀವು ಅದು ಮಾಡ್ಕೊಳ್ಳಿ ಅಥವಾ ಬೇರೆ ನೀವು ಜಾಯಿನ್ ಮಾಡ್ತೀರಿ. 5 ಬಿಸ್ನೆಸ್ ಅಂತ ಹೇಳಿದ್ನಲ್ಲ, ಇದು ಬಿಸ್ನೆಸ್. ಇದು ಬಿಸ್ನೆಸ್ ಬಂದು 2,400 ಬಿಸ್ನೆಸ್ ಕೊಟ್ಟಿರಬೇಕು. ಮಿನಿಮಮ್ 5 ಡೈರೆಕ್ಟ್ ಆಗಿರಬೇಕು ಕಂಪಲ್ಸರಿ. ಇಲ್ಲ ಯಾರಾದರೂ ನೀವು ಮಾಡಿಸ್ಬೋದು. ಕಂಪಲ್ಸರಿ 7 ಡೇಸ್ ಒಳಗಡೆ ಫೋಮಲ್ ಏನಾರು ಹೋಗ್ಬೇಕಾದ್ರೆ 3 ಲೆಗ್ ಹಾಕ್ಕೊಂಡಿರ್ಬೇಕು. ಬರೀ ಇದೊಂದು ಹಾಕ್ಕೊಂಡು ಒಂದು ವಾರ ಆದಮೇಲೆ ಒಂದು ಕೊಟ್ಟೆ, ಆಮೇಲೆ ಇವು 5 ಕೊಟ್ಟೆ ಅಂದರೆ ಇದು ಐ ಡಿ ನಿಮಗೆ ಫೋಮಲ್ ಏನಾದ್ರು ಎಲಿಜಿಬಲ್ ಆಗಲ್ಲ. ಅವಾಗ ನೀವು 300ಗೆ $15 ಬರುತ್ತಿದೆ ಅಷ್ಟೇ. ನೀವು ಎಷ್ಟನ್ನ ಡೈರೆಕ್ಟ್ ಕೊಡಿ, ಹಿಂಗೆ 15 ಬರುತ್ತಿದೆ. ಅವಾಗ ವೀಕ್ಲಿ $25 ಬರಲ್ಲ. ಫೋಮಲ್ ಏನಾರು ಹೋಗ್ಬೇಕಂದ್ರೆ 3 ಕಂಪಲ್ಸರಿ ಕೊಡಲೇಬೇಕು. ನಿಮ್ಮದೇ ಆಗಿರಲಿ ಬಿಸ್ನೆಸ್ ಆಗಿರ್ಬೋದು. ಇಲ್ಲ ನೀವು ಬಿಸ್ನೆಸ್ ರೆಡಿ ಇಟ್ಕೊಂಡು ಫೋಮಲ್ ಏನಾರು ಹೋಗ್ರಿ. ಒಂದು ವೇಳೆ ಹೋಗಿಲ್ಲ, ಬರೀ ನಾನು ಇದು ನಂದು ಒಂದೇ 300 ಹಾಕ್ಕೊಂಡಿದ್ದೀನಿ, ಆಮೇಲೆ ಬಿಸ್ನೆಸ್ ಅಂತ ಒಂದು ತಿಂಗಳಾದ್ಮೇಲೆ ಕೊಟ್ಟರೆ
ಇದು ನಿಮಗೆ ವಾರಕ್ಕೆ $300 ಬರಲ್ಲ ಇದು. ಇದು 300 ಮುಗೀತಿದು. $500 ಟೋಟಲ್ ಬಿಸ್ನೆಸ್ ಬಂದು 8 ಕೊಡಬೇಕು. 8 ಡೈರೆಕ್ಟ್ 8 ಡೈರೆಕ್ಟ್ ಕೊಡಬೇಕು. 2 3 4 5 6 7 8 ಡೈರೆಕ್ಟ್ ಕೊಡಬೇಕು. $500 ಟೋಟಲ್ 8 ಡೈರೆಕ್ಟ್ ಅಂತಂದರೆ 4000 ಬಿಸ್ನೆಸ್ ಕೊಡಬೇಕು. ಅಂದರೆ $500 ಪ್ಲಸ್ $4000 ಟೋಟಲ್ ಬಂದು $4500 ಇನ್ವೆಸ್ಟ್ಮೆಂಟು. INR ಎಷ್ಟಾಗುತ್ತೆ? INR ಅಲ್ಲಿ ಈಗಿನ ಪ್ರೆಸೆಂಟು 4500 ಇಂಟು 80 rupees ಹಾಕಿದರೆ 3,60,000 ಇನ್ವೆಸ್ಟ್ಮೆಂಟ್ ಆಗುತ್ತೆ. ನಿಮಗೆ ವೀಕ್ಲಿ ಬರ್ತಕ್ಕಂಥ ಇನ್ಕಮ್, ವೀಕ್ಲಿ ಬರೋ ಇನ್ಕಮ್ ಎವ್ರಿ ವೀಕ್ $500 ಬರುತ್ತೆ. ಅಂದರೆ 1:3 ಮೇನ್ ಐಡಿಗೆ. ಮೇನ್ ಐಡಿ ಅಂದರೆ ಇದು $500 ಫಸ್ಟ್ ವೀಕ್, ಸೆಕೆಂಡ್ ವೀಕ್ $500 ಮತ್ತು ಥರ್ಡ್ ವೀಕ್ $500, ಟೋಟಲ್ $1,500 USDT ಆಗುತ್ತೆ. ಆವಾಗ ಏನು ಮಾಡಬೇಕು? 2 ನೀವು ತೊಗೋಬೇಕು, 1 ಕಂಪ್ನಿಗೆ ಕೊಡಬೇಕು. ರೀಬೈ ಮಾಡಬೇಕು. ಒಂದು ಕಂಪ್ನಿ ಅಂದರೆ ರೀಬೈ $500 ರೀಬೈ ಮಾಡಬೇಕು. ಇದು ನಮಗೆ ರಿಟರ್ನ್ಸ್ ಎಷ್ಟು 3 ತಿಂಗಳದಲ್ಲಿ ಆಗುತ್ತಾ? ಇದು ನಿಮಗೆ ಅಮೌಂಟ್ ಬಂದು 6 ಅಲ್ಲ, ಇದಕ್ಕೆ ಬಂದು ಜಲ್ದಿ ಆಗುತ್ತೆ. ಇದು 1000 ನೀವು ಹಾಕಿರೋದು 1000 3 months. ನಿಮ್ಮ ಇನ್ವೆಸ್ಟ್ಮೆಂಟು ರಿಟರ್ನ್ ಬರೋಕ್ಕೆ ಟೋಟಲ್ ಬಂದು ರೀಬೈ ಎಲ್ಲ ಸೇರಿಬಿಟ್ಟು 3 months ಆಗುತ್ತೆ. ಹೆಂಗಂತೀಯ ರೀಬೈ ಬರುತ್ತಲ್ಲಿ. ಇಲ್ಲಿ ಥರ್ಡ್ ವೀಕ್ ಬಂದಾಗ 2 ನಿಮಗೆ ಬರುತ್ತೆ. ಅಂದರೆ ಮತ್ತೆ ಕಂಟಿನ್ಯೂ ಮತ್ತೆ 1.5 ತಿಂಗಳಲ್ಲಿ $2,000 ಬರುತ್ತೆ. 1.5 ತಿಂಗಳಲ್ಲಿ ನೀವು ಹಾಕಿದಂಥ ಇನ್ವೆಸ್ಟ್ಮೆಂಟ್ ಎಷ್ಟು? 4.5. ಹಂಗಾಗಿ 3 months ಆಗುತ್ತೆ ಕಂಪಲ್ಸರಿ ಇನ್ವೆಸ್ಟ್ಮೆಂಟ್ ರಿಟರ್ನ್ ಆಗೋಕ್ಕೆ. ಇದೆ ಈ ಐಡಿ ನಿಮಗೆ ಲೈಫ್ ಟೈಮ್ ಬರ್ತಕ್ಕಂಥ ಇನ್ಕಮ್. ಇದು ಕಂಪ್ನಿ ಇರೋವರೆಗೆ ನಿಮಗೆ ಲೈಫ್ ಟೈಮ್ ಇನ್ಕಮ್ ಬರುತ್ತೆ. ಇದು ಬರೀ ಒಂದೇ ಮೇನ್ ಐಡಿನ ರೀಬೈ ಮಾಡ್ಕೊಂಡು ಹೋಗಬೇಕು ಅಷ್ಟೇ. ಮತ್ತು ಕೆಳಗೆ ಬರುತ್ತಾ ಇನ್ಕಮ್ ಅದು ಮಂತ್ಲಿ ಇನ್ಕಮ್, ಮೈನಿಂಗ್ ಇನ್ಕಮ್. ಹೌದು 8 5 40. ವೀಕ್ಲಿ 40,000 INR ಅಲ್ಲಿದೆ. INR ಅಲ್ಲಿ 8 5 40 ಅಂದರೆ $40. $500 ಎವ್ರಿ ವೀಕ್ 40,000 ಬರುತ್ತೆ. ಆಮೇಲೆ ರೀಬೈ ಮಾಡೋ ಟೈಮಲ್ಲಿ ID ಮಾಡೋ ಟೈಮಲ್ಲಾಗಲಿ 30% ECN ಕೊಡಬೇಕು, 70% USDT ಕೊಡಬೇಕು. ಇಲ್ಲ ನಿಮ್ಮ ಹತ್ರ ಇಲ್ಲ ಅಂದರೆ 100% ಈ USDT ಆದರೂ ಕೊಡಬೇಕು. ಎನಿವನ್ ಯಾವುದಾದ್ರೂ ಒಂದು. ಸ್ಟಾರ್ಟಿಂಗಲ್ಲಿ ಇದೆ, ತಿಂಗಳಲ್ಲಿ ನಮ್ಮ ರಿಟರ್ನ್ ಆಗುತ್ತೆ. 3 monthsಲ್ಲಿ ಎಲ್ಲ ರಿಟರ್ನ್ ಆಗಿಬಿಡುತ್ತೆ. ECN ಇದ್ದರೆ 2 monthsಲ್ಲೇ ರಿಟರ್ನ್ ಆಗಿಬಿಡುತ್ತೆ. ಇದು ಕಂಪ್ನಿ ಸಿಸ್ಟಮ್. ಇದು $1,000 ಐಡಿಗೆ ಇನ್ವೆಸ್ಟ್ಮೆಂಟು ಡೈರೆಕ್ಟ್ ಬಂದು ಇಲ್ಲಿ ನೀವು ಇದ್ದೀರಾ, ಇಲ್ಲಿ $1,000 ಮಾಡಬೇಕು, ಪ್ಲಸ್ 10 ಡೈರೆಕ್ಟ್ ಕೊಡಬೇಕು. 1 2 3 4 5 6 7 8 9 10 ಡೈರೆಕ್ಟ್ ಕೊಡಬೇಕು. 10 ಡೈರೆಕ್ಟ್. ಟೋಟಲ್ ಬಿಸ್ನೆಸ್ ಬಂದು $8,000 ಆಗಿರಬೇಕು. ಪ್ಲಸ್ 1 ನಿಮ್ಮದು $1,000. ಟೋಟಲ್ ಇನ್ವೆಸ್ಟ್ಮೆಂಟ್ ಬಂದು $9,000 ಇನ್ವೆಸ್ಟ್ಮೆಂಟ್.
9,000ಗೆ INRಲ್ಲಿ ನಾವು ಹಾಕಿದರೆ 80 ರೂಪಾಯಿ ಹಾಕಿದರೆ 7,20,000 ಆಗುತ್ತೆ. ಬಿಡಿ 10 100 7,20,000 ರೂಪೀಸ್ ಅಮೌಂಟ್ ಆಗುತ್ತೆ. ನಿಮಗೆ ಬರ್ತಕ್ಕಂಥ ಇನ್ಕಮ್ ಬಂದು ನಿಮ್ಗೆ ಇನ್ಕಮ್ ಬರ್ತಕ್ಕಂಥದ್ದು ಪರ್ ವೀಕು ಇನ್ಕಮ್ ಪರ್ ವೀಕ್ ಎವ್ರಿ ವೀಕು $1,000 ಬರುತ್ತೆ. ಅದೇ ರೀತಿ ಫಸ್ಟ್ ವೀಕು $1,000 ಅಂದರೆ INRಲ್ಲಿ 80,000 ಎವ್ರಿ ವೀಕ್ ಎವ್ರಿ ವೀಕ್ ಬರುತ್ತೆ. ಸೆಕೆಂಡ್ ವೀಕ್ ಮತ್ತು $1,000 ಮತ್ತು ಅಮೌಂಟ್ INRಲ್ಲಿ 80,000. ಅದೇ ರೀತಿ ಥರ್ಡ್ ವೀಕ್ $1,000 INR. ಇದು ರೀಬೈ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕು. 80,000 ಟೋಟಲ್ ಬಂದು 1:3 ಅಂದರೆ 2,40,000 ಬಂದ ಮ್ಯಾಗ ಅಂದರೆ ನಿಮಗೆ ಬರ್ತಕ್ಕಂಥ ಡಾಲರ್ ಬಂದು $3,000. ಹೌದಾ? $3,000 ಬಂದಾಗ $1,000ನ ರೀಬೈ ಮಾಡಬೇಕು. ಅಂದರೆ ಅಮೌಂಟ್ INRಲ್ಲಿ ಬಂದು 80,000 ರೀಬೈ ಮಾಡಬೇಕು. 30% ECN, 70% USDT ಇಷ್ಟು ಕೊಡಬೇಕು. ಅಂದರೆ ಈ ID ನಿಮ್ಗೆ ಎಲ್ಲವರೆಗೂ ಇರುತ್ತೆ ಅಂತಂದರೆ ಮೇನ್ ಐಡಿಗೆ ಮಾತ್ರ ರೀಬೈ ಮಾಡಬೇಕು. ಮೇನ್ ಐಡಿ ಮಾತ್ರ ರೀಬೈ ಮಾಡಬೇಕು. ಇದು ಇನ್ವೆಸ್ಟ್ಮೆಂಟ್ ಹಾಕಿದ್ದು ಎಷ್ಟು ತಿಂಗಳಲ್ಲಿ ರಿಟರ್ನ್ ಆಗುತ್ತೆ ಇಲ್ಲಿ ಬಂದು $1,000 ಅಂದರೆ ನೀವು ಹಾಕಿರ್ತಕ್ಕಂಥದ್ದು $9,000. ಹೌದಾ? $9,000 ಅಂದರೆ ನಿಮಗೆ ಟೋಟಲ್ ಬಂದು ಪ್ಯೂರ್ಲಿ ಹೇಳ್ಬೇಕಂದ್ರೆಗಿನ 3,006 12,000 3 ಮಂತ್ಸ್ ರಿಟರ್ನ್ ಆಗೋಕ್ಕೆ, ನಿಮ್ಮ ಅಮೌಂಟ್ ರಿಟರ್ನ್ ಆಗೋಕ್ಕೆ 3 ಮಂತ್ಸ್ ಬೇಕು. ಇದು ಕೂಡ 3 ಮಂತ್ಸ್ ಬೇಕು. ಟೋಟಲ್ ರಿಟರ್ನ್ ಆಗಬೇಕಂದ್ರೆ 3 ಮಂತ್ಸ್ ಬೇಕು. 3 ಮಂತ್ಸ್ ಆಗುತ್ತಿದೆ. INRಲ್ಲಿ ಆದರೆ ನಿಮಗೆ ಈ ಅಮೌಂಟು 7,20,000 ಆಗುತ್ತೆ. ಇದು ಈ ID ಎಲ್ಲವರಿಗೂ ಇರುತ್ತೆ, ಲೈಫ್ ಟೈಮ್ ಇರುತ್ತೆ. ಅಪ್ ಟು ಒಂದು 5 ಇಯರ್ಸ್ ಲೆಕ್ಕ ಇಟ್ಕೊಂಡ್ರು ಕೂಡ ನಿಮಗೆ ಒಂದು 40 to 50 lakhs ಆಗುತ್ತೆ. ಇದು ಅಷ್ಟು ಬೇಡ, ನಮಗೆ 1 ವರ್ಷ ಇರಲಿ ಸಾಕು. ಕ್ಯಾಲ್ಕುಲೇಷನ್ ಮಾಡ್ಕೋ ಅಷ್ಟು ಮಾಡಿಕೊಂಡ್ರು ಕೂಡ 2 ಮಂತ್ಸ್ 3 ಮಂತ್ಸಲ್ಲಿ ರಿಟರ್ನ್ ಆಗಿಬಿಟ್ರೆ 9 ಮಂತ್ಸ್ದು ಅಮೌಂಟ್ ಎಷ್ಟಾಗುತ್ತೆ ಗೊತ್ತಾ? ಮಂತ್ಲಿ 3 lakhs ಇನ್ಕಮ್. 9 3 27 lakhs ಪ್ರಾಫಿಟ್. 2 crores ತನಕ ಆಗುತ್ತೆ. ಅದು 27 lakhs 20 lakhs ಆಗುತ್ತೆ 27 lakhs ಆಗುತ್ತೆ 1 ಇಯರ್ಗೆ. 1 ಇಯರ್ಗೆ.